ಬನ್ನಿ ಇವತ್ತು ಒಬ್ಬ ಅಸಾಧಾರಣ ವ್ಯಕ್ತಿಯ ಕಥೆಯನ್ನ ನೋಡೋಣ. ತನ್ನ ಇಡೀ ಜೀವನದಲ್ಲಿ ಒಂದೇ ಒಂದು ತಪ್ಪನ್ನು ಮಾಡದೆ ಎಲ್ಲವನ್ನೂ ಪರಿಪೂರ್ಣವಾಗಿ ಮಾಡಿದ ಒಬ್ಬ ರಾಜ, ಒಬ್ಬ ಧರ್ಮನಿಷ್ಠ ರಾಜನ ಕಥೆಯಿದು. ಆದ್ರೆ ಇಲ್ಲೇ ನೋಡಿ ಈ ಕಥೆಯ ಅತಿದೊಡ್ಡ ಟ್ವಿಸ್ಟ್ ಇರೋದು. ಧರ್ಮಕ್ಕೆ ಇನ್ನೊಂದು ಹೆಸರಂತಿದ್ದ ಆ ಪರಿಪೂರ್ಣ ಮನುಷ್ಯ ಯುಧಿಷ್ಠಿರ ತನ್ನ ಜೀವನದ ಕೊನೆಯಲ್ಲಿ ಹೋಗಿ ಸೇರಿದ್ದು ನರಕಕ್ಕೆ. ಇದು ಹೇಗೆ ಸಾಧ್ಯ? ಈ ರಹಸ್ಯದ ಹಿಂದಿನ ಕಾರಣವಾದ್ರೂ ಏನು? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಮೊದಲು ಆ ವ್ಯಕ್ತಿ ಯಾರು, ಅವನ ಧರ್ಮ ಅಂದ್ರೇನು ಅಂತ ಅರ್ಥ ಮಾಡ್ಕೋಬೇಕು. ಅವನ ಸತ್ಯ ಮತ್ತು ಕರ್ತವ್ಯದೆಡೆಗಿನ ಅಚಲ ಬದ್ಧತೆಯನ್ನ ನಾವು ಅರಿಲೇಬೇಕು. ಅವನನ್ನ ಧರ್ಮರಾಜ ಅಂತಲೇ ಕರೀತಿದ್ರು. ಇದು ಸುಮ್ನೆ ಕೊಟ್ಟ ಬಿರುದು ಅನ್ಕೋಬೇಡಿ, ಅವನ ವ್ಯಕ್ತಿತ್ವವೇ ಅದಾಗಿತ್ತು. ಅಕ್ಷರಶಃ ಧರ್ಮವೇ ಮನುಷ್ಯನ ರೂಪದಲ್ಲಿ ಬಂದ ಹಾಗೆ ಇದ್ದವನವನು. ಅವನ ಜೀವನದ ಒಂದೊಂದೇ ಘಟ್ಟಗಳನ್ನ ನೋಡ್ತಾ ಹೋಗೋಣ. ಪಗಡೆಯಾಟದಲ್ಲಿ ತನ್ನ ರಾಜ್ಯ, ಹೆಂಡತಿ, ತಮ್ಮಂದಿರನ್ನೇ ಸೋತ್ರೂ ಕೊಟ್ಟ ಮಾತನ್ನ ಮುರಿಯಲಿಲ್ಲ, ನಿಯಮಗಳನ್ನ ಪಾಲಿಸ್ದ. ಆಮೇಲೆ 13 ವರ್ಷಗಳ ವನವಾಸ, ಒಂದೋ ದೂರು ಹೇಳ್ದೆ ಆ ಕಷ್ಟಗಳನ್ನೆಲ್ಲ ಸಹಿಸ್ಕೊಂಡ. ಆಮೇಲೆ ರಾಜನಾದಾಗ್ಲೂ ಅಂತೆ ಸಂಪೂರ್ಣ ನ್ಯಾಯದಿಂದ ಆಳ್ವಿಕೆ ನಡೆಸ್ದ. ಅವನ ಜೀವನದ ಒಂದು ಮೂಲ ಮಂತ್ರ ಅಂದ್ರೆ ಸತ್ಯ. ಯಾವಾಗ್ಲೂ ಯಾವುದೇ ಪರಿಸ್ಥಿತಿಯಲ್ಲೂ ಸತ್ಯವನ್ನೇ ನುಡಿತಿದ್ದ. ಇದೇ ಅವನ ಶಕ್ತಿ. ಆದ್ರೆ ಇದೇ ಅವನ ದೊಡ್ಡ ಪರೀಕ್ಷೆಗೂ ಕಾರಣವಾಗುತ್ತೆ. ಸರಿ, ಈಗ ಅವನ ಜೀವನದ ಕೊನೆಯ ಘಟ್ಟಕ್ಕೆ ಬರೋಣ. ಮಹಾಪ್ರಸ್ಥಾನ ಅಂದ್ರೆ ಅಂತಿಮ ಪ್ರಯಾಣ. ಇಲ್ಲೇ ನೋಡಿ ಅವನ ವ್ಯಕ್ತಿತ್ವದ ಅತಿ ದೊಡ್ಡ ಪರೀಕ್ಷೆ ಶುರುವಾಗೋದು. ಅವನ ಜೊತೆ ಅವನ ಪತ್ನಿ, 4 ತಮ್ಮಂದಿರೂ ಹೊರಡ್ತಾರೆ. ಆದ್ರೆ ದಾರಿಯಲ್ಲಿ ಒಬ್ಬೊಬ್ರಾಗಿ ಬಿದ್ದೋಗ್ತಾರೆ. ಯುಧಿಷ್ಠಿರ ಮಾತ್ರ ನಿಲ್ಲಲ್ಲ, ಮುಂದೆ ನಡಿತಾನೇ ಇರ್ತಾನೆ. ಕೊನೆಗೆ ಅವನ್ ಜೊತೆ ಉಳಿಯೋದು ಒಂದೇ ಒಂದು ನಾಯಿ ಮಾತ್ರ. ಸ್ವರ್ಗದ ಬಾಗಿಲೇ ಮುಂದಿದೆ, ಇಂದ್ರನೇ ಬಂದು ಸ್ವಾಗತಿಸ್ತಾನೆ. ಆದ್ರೆ ಒಂದು ಕಂಡೀಷನ್ ಹಾಕ್ತಾನೆ, ನಾಯಿ ಒಳಗೆ ಬರೋ ಹಾಗಿಲ್ಲ ಅಂತ. ಆಗ ಯುಧಿಷ್ಠಿರ ಹೇಳಿದ ಮಾತು ನೋಡಿ, ನನ್ನನ್ನ ನಂಬಿ ಬಂದ ಈ ನಾಯಿಗೆ ಪ್ರವೇಶ ಇಲ್ಲ ಅಂದ್ರೆ ನನಗೂ ಈ ಸ್ವರ್ಗ ಬೇಡ ಅಂತ ಖಡಾಖಂಡಿತವಾಗಿ ಹೇಳ್ಬಿಡ್ತಾನೆ. ಆವಾಗ ನಡೆಯುತ್ತೆ ನೋಡಿ ಆ ಪವಾಡ. ಆ ನಾಯಿ ತನ್ನ ನಿಜ ರೂಪಕ್ಕೆ ಬರುತ್ತೆ. ಅದು ಬೇರಾರೂ ಅಲ್ಲ, ಅವನ ತಂದೆ ಯಮಧರ್ಮನೇ ಆಗಿರ್ತಾನೆ. ಅವನನ್ನ ಪರೀಕ್ಷೆ ಮಾಡೋಕ್ ಬಂದಿದ್ದ. ಯುಧಿಷ್ಠಿರ ಈ ಪರೀಕ್ಷೆಯಲ್ಲೂ ಗೆದ್ದ. ಹೀಗೆ ಎಲ್ಲಾ ಪರೀಕ್ಷೆಗಳನ್ನ ಪಾಸ್ ಮಾಡಿ ಸ್ವರ್ಗದ ಒಳಗೆ ಕಾಲಿಡ್ತಾನೆ ಯುಧಿಷ್ಠಿರ. ಆದ್ರೆ ಅಲ್ಲಿ ಅವನಿಗೆ ಕಾದಿದ್ದ ದೃಷ್ಟ್ಯ ಅವನನ್ನೇ ಬೆಚ್ಚಿ ಬೀಳಿಸುತ್ತೆ. ಅದೊಂದು ಅನ್ಯಾಯದ ಪ್ರತಿಫಲದಂತಿತ್ತು. ಮೊದಲ ಆಘಾತ ಏನಪ್ಪಾ ಅಂದ್ರೆ ಸ್ವರ್ಗದ ಚಿನ್ನದ ಸಿಂಹಾಸನದ ಮೇಲೆ ಕೂತಿದ್ದಿದ್ದು ಅವನ ಪರಮ ವೈರಿ ದುರ್ಯೋಧನ. ಅಬ್ಬಾ, ಇದನ್ನ ನೋಡಿ ಯುಧಿಷ್ಠಿರನಿಗೆ ಒಂದು ಕ್ಷಣ ಭೂಮಿಯೇ ಕುಸಿದು ಹೋದ ಹಾಗಾಯ್ತು. ಯೋಚ್ನೆ ಮಾಡಿ ನೋಡಿ, ಜೀವನ ಪೂರ್ತಿ ಮೋಸ, ಸುಳ್ಳು, ಅಧರ್ಮದಿಂದ ಬದುಕಿದ ದುರ್ಯೋಧನನಿಗೆ ಸ್ವರ್ಗ, ಆದ್ರೆ ನಿಯಮ, ಧರ್ಮ ಅಂತ ಬದುಕಿದ ಪಾಂಡವರಿಗೆ ಎಲ್ಲಿದೆ ಜಾಗ? ಈ ಪ್ರಶ್ನೆ ಯುಧಿಷ್ಠಿರನನ್ನ ಕಾಡೋಕೆ ಶುರುವಾಗುತ್ತೆ. ಕೋಪದಿಂದ ನನ್ನ ತಮ್ಮಂದಿರು, ನನ್ನ ಪತ್ನಿ ಎಲ್ಲಿದ್ದಾರೆ ಅಂತ ಕೇಳ್ತಾನೆ. ಆಗ ದೇವತೆಗಳು ಅವನನ್ನ ಒಂದು ಕಡೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅದು ಸ್ವರ್ಗದ ಮೇಲಲ್ಲ, ಕೆಳಗೆ ನರಕದ ಕತ್ತಲೆಯ ಕಡೆಗೆ. ಅಲ್ಲಿ ನೋಡಿದ್ರೆ ಭಯಾನಕ ದೃಶ್ಯ. ಸುಟ್ಟ ಮಾಂಸದ ವಾಸನೆ, ಚೀರಾಟದ ಶಬ್ದ. ಆ ಯಾತನೆಯಲ್ಲಿ ನರಳುತ್ತಾ ಇದ್ದಿದ್ದು ಅವನ ಪ್ರೀತಿಯ ತಮ್ಮಂದಿರಾದ ಭೀಮ, ಅರ್ಜುನ, ಅವನ ಪತ್ನಿ ದ್ರೌಪದಿ ಎಲ್ಲರೂ ಅಲ್ಲಿದ್ರು. ಆಗ ಆ ಕತ್ತಲೆಯಿಂದ ಒಂದು ಧ್ವನಿ ಕೇಳಿಸುತ್ತೆ. ಅದು ಅವನ ಕುಟುಂಬದವರ ಧ್ವನಿ. ದಯವಿಟ್ಟು ಇಲ್ಲೇ ಇರು, ನೀನಿದ್ರೆ ನಮಗೆ ಸ್ವಲ್ಪ ಸಮಾಧಾನ, ನಮ್ಮನ್ನ ಬಿಟ್ಟು ಹೋಗ್ಬೇಡ ಅಂತೆ ಬೇಡ್ಕೋತಾರೆ. ಈಗ ಯುಧಿಷ್ಠಿರನ ಮುಂದೆ ಮತ್ತೊಂದು ಆಯ್ಕೆ. ಸ್ವರ್ಗದ ಸುಖ ಬೇಕಾ ಅಥವಾ ತನ್ನವರ ಜೊತೆ ನರಕದ ನೋವು ಬೇಕಾ? ಯುಧಿಷ್ಠಿರ 2ನೇ ಸಲ ಯೋಚನೆ ಮಾಡಲ್ಲ. ನನ್ನವರಿಲ್ಲದ ಸ್ವರ್ಗ ನನಗೇಕೆ ಅಂತ ಹೇಳಿ ಅವ್ರ ಜೊತೆಯಲ್ಲೇ ನರಕದಲ್ಲಿ ಉಳಿದುಕೊಳ್ಳಲು ನಿರ್ಧರಿಸ್ಬಿಡ್ತಾನೆ. ಅವನು ಈ ನಿರ್ಧಾರ ತಗೊಂಡ ತಕ್ಷಣ ಆ ನರಕದ ದೃಶ್ಯ ಮಾಯವಾಗುತ್ತೆ. ಅದೆಲ್ಲ ಕೇವಲ ಒಂದು ಮಾಯೆ ಅಂತ ಗೊತ್ತಾಗುತ್ತೆ. ಆದ್ರೆ ನಿಜವಾದ ಪ್ರಶ್ನೆ ಈಗ ಶುರುವಾಗುತ್ತೆ. ಧರ್ಮರಾಜನಿಗೆ ಈ ಪರೀಕ್ಷೆ ಯಾಕೆ ಬೇಕಿತ್ತು? ಇದೇ ಪ್ರಶ್ನೆಯನ್ನ ಯುಧಿಷ್ಠಿರ ದೇವತೆಗಳ ಮುಂದಿಡ್ತಾನೆ. ನನ್ನ ಜೀವನ ಪೂರ್ತಿ ಧರ್ಮದಿಂದ ಬದುಕಿದ್ರೂ ನನಗ್ ಯಾಕೆ ಈ ನರಕ ದರ್ಶನ ಮಾಡಿಸಿದ್ರಿ ಅಂತ ಕೇಳ್ತಾನೆ. ಇದು ಇಡೀ ಕಥೆಯ ತಿರುಳು. ದೇವತೆಗಳು ಹೇಳ್ತಾರೆ, ಅವನ ಇಡೀ ಪರಿಪೂರ್ಣ ಜೀವನದಲ್ಲಿ ಒಂದೇ ಒಂದು ಕ್ಷಣ, ಒಂದೇ ಒಂದು ಸಣ್ಣ ತಪ್ಪು ನಡೆದುಹೋಗಿತ್ತು. ಆ ಒಂದು ಕ್ಷಣವೇ ಈ ಎಲ್ಲದಕ್ಕೂ ಕಾರಣ. ಯಾವ ಕ್ಷಣ ಅದು? ಕುರುಕ್ಷೇತ್ರ ಯುದ್ಧದ ಸಮಯ. ಗುರುದ್ರೋಣರನ್ನ ಸೋಲಿಸಲೇಬೇಕಾದ ಪರಿಸ್ಥಿತಿ.
ಆಗ ಕೃಷ್ಣನ ಮಾತಿಗೆ ಕಟ್ಟುಬಿದ್ದು ಯುಧಿಷ್ಠಿರ ಅಶ್ವತ್ಥಾಮ ಹತ ಅಂತ ಜೋರಾಗಿ ಕೂಗ್ತಾನೆ. ಅಂದ್ರೆ ಅಶ್ವತ್ಥಾಮ ಸತ್ತ ಅಂತ. ಆದ್ರೆ ಆಮೇಲೆ ಮೆಲ್ಲಗೆ ತನಗ್ ಮಾತ್ರ ಕೇಳಿಸೋ ಹಾಗೆ ಕುಂಜರಹ ಅಂತ ಹೇಳ್ತಾನೆ. ಅಂದ್ರೆ ಸತ್ತಿದ್ದು ಅಶ್ವತ್ಥಾಮ ಅನ್ನೋ ಆನೆ ಅಂತ. ಅದೊಂದು ಅರ್ಧ ಸತ್ಯ, ಅವನ ಜೀವನದ ಏಕೈಕ ಕಳಂಕ. ನೋಡಿ, ಕೇವಲ ಒಂದೇ ಒಂದು ಅರ್ಧ ಸತ್ಯ, ಅದಕ್ಕೆ ಪ್ರತಿಫಲ ನರಕದ ಒಂದು ನೋಟ. ಇದರ ಹಿಂದಿನ ಪಾಠ ತುಂಬಾ ದೊಡ್ಡದು. ನೀವು ಎಷ್ಟು ಎತ್ತರದ ಸ್ಥಾನದಲ್ಲಿರ್ತೀರೋ ನಿಮ್ಮಿಂದ ನಿರೀಕ್ಷೆಗಳು ಅಷ್ಟೇ ಹೆಚ್ಚಾಗಿರುತ್ತೆ. ಧರ್ಮರಾಜನ ಮಟ್ಟದಲ್ಲಿ ಸತ್ಯದಿಂದ ಒಂದು ಕೂದಲೆಳೆಯಷ್ಟು ವಿಚಲನೆಯಾದ್ರೂ ಅದಕ್ಕೆ ದೊಡ್ಡ ಬೆಲೆ ತೆರಬೇಕಾಯ್ತು. ಆದ್ರೆ ಈ ಎಲ್ಲಾ ಪರೀಕ್ಷೆಗಳು ಮುಗಿದ ಮೇಲೆ ಯುಧಿಷ್ಠಿರ ಮತ್ತು ಅವನ ಇಡೀ ಕುಟುಂಬ, ಅಷ್ಟೇ ಅಲ್ಲ ಅವನ ಅಣ್ಣನಾದ ಕರ್ಣನನ್ನು ಸೇರಿ ಎಲ್ಲರೂ ನಿಜವಾದ ಸ್ವರ್ಗದಲ್ಲಿ ಒಂದಾಗ್ತಾರೆ. ಕಥೆ ಸುಖಾಂತ್ಯ ಕಾಣುತ್ತೆ. ಆದ್ರೆ ಒಂದು ಪ್ರಶ್ನೆ ಉಳಿಯುತ್ತೆ. ಧರ್ಮಕ್ಕೆ ಇನ್ನೊಂದು ಹೆಸರಂತಿದ್ದ ಯುಧಿಷ್ಠಿರನಿಗೆ ಒಂದು ಅರ್ಧ ಸತ್ಯಕ್ಕೆ ನರಕದ ದರ್ಶನ ಆಯ್ತು ಅಂದ್ರೆ ನಮ್ಮಂಥ ಸಾಮಾನ್ಯರ ಕಥೆ ಏನು? ನಮ್ಮ ಸಣ್ಣಪುಟ್ಟ ಸುಳ್ಳುಗಳು, ನಮ್ಮ ಆಯ್ಕೆಗಳ ಭಾರ ಎಷ್ಟು? ಈ ಪ್ರಶ್ನೆಯೊಂದಿಗೆ ಯೋಚನೆ ಮಾಡೋಣ.